ಜೊತೆ ಮಾತಾಡ್ಲಿಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಇದ್ದಾರೆ. ಸರ್, ಈಗಷ್ಟೇನೆ ಸ್ವಾಮೀಜಿಗಳನ್ನ ಭೇಟಿಯಾದ್ರಿ. ಮೊನ್ನೆ ಕಾಂಗ್ರೆಸ್ ಅವರು ಕೂಡ ಭೇಟಿಯಾದ್ರು. ಎರಡು ಪಕ್ಷದಲ್ಲೂ ಕೂಡ ಒಕ್ಕಲಿಗರಿದ್ದಾರೆ. ಶ್ರೀಗಳ ಒಂದು ಆಶೀರ್ವಾದ ಹೆಚ್ಚಾಗಿ ಯಾವ ಕಡೆ ಇರುತ್ತೆ ಅಂತ? ಇಲ್ಲ, ಶ್ರೀಗಳು ಯಾವಾಗ್ಲೂ ಕೂಡ ಯಾವುದೇ ಒಂದು ಪಕ್ಷದ ಪರವಾಗಿ ಅವರು ನಿಲುವು ತೆಗೆದುಕೊಳ್ಳಲ್ಲ. ಅವ್ರದ್ದು ಧರ್ಮ, ಯಾಕೆಂದ್ರೆ ನಮ್ದು ಸಂಪ್ರದಾಯ. ಇಂಥ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ಶ್ರೀಗಳನ್ನ ಬಂದು ಅವರ ಆಶೀರ್ವಾದವನ್ನ ಬೇಡುವಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರ. ಅದಕ್ಕೋಸ್ಕರ ಪಕ್ಷಾತೀತವಾಗಿ ಜನ ಬರ್ತಾರೆ, ಹೋಗ್ತಾರೆ. ಸೊ ಅದಕ್ಕೆ ಒಂದೇ ಒಂದು ಮಠ, ಒಂದೇ ಜಾತಿಗೆ ಅದು ಸೀಮಿತ ಆಗಿರೋದಿಲ್ಲ. ಸರ್, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ತಮ್ಮ ಗೆಲುವಿಗಿಂತ ತಮ್ಮ ಭಾವನ ಗೆಲುವು ಬಹಳ ಪ್ರಾಮುಖ್ಯತೆ ಇದೆ. ಮಂಡ್ಯ ಕ್ಷೇತ್ರಕ್ಕಿಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೆಚ್ಚು ಟೆನ್ಷನ್ ಅನ್ನ ಅಥವಾ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಇದೆ ಸರ್. ಅಲ್ಲ, ಯಾಕೆಂದ್ರೆ ಇಲ್ಲಿ ಪರಿಸ್ಥಿತಿ ನೋಡಿಕೊಂಡು ಅವರು ಹೇಳಿರ್ತಾರೆ. ಯಾಕೆಂದ್ರೆ ಮಂಡ್ಯದಲ್ಲಿ ಇರತಕ್ಕಂತ ರಾಜಕೀಯ ಮುತ್ಸದ್ದಿತನನೇ ಬೇರೆ. ಇಲ್ಲಿ ಯಾಕೆಂದ್ರೆ ಎಲ್ಲಿ ಇದು ಆರೋಗ್ಯಕರ ಸ್ಪರ್ಧೆ ಆಗಬೇಕು, ಚುನಾವಣೆ ತರ ನಡಿಬೇಕು. ಸೊ ಯಾವಾಗ್ಲೂ ಅಷ್ಟೇ ಆ ದೃಷ್ಟಿಯಲ್ಲಿ ಹೇಳಿರ್ತಾರಷ್ಟೇ. ಯಾಕೆಂದ್ರೆ ಇದು ದೊಡ್ಡ ಕ್ಷೇತ್ರ ಕೂಡ ಅಷ್ಟೇ. ಯಾಕೆಂದ್ರೆ ಸುಮಾರು ಆನೇಕಲ್ಲಿಂದ ಹಿಡಿದು ಎಲ್ಲಿ ಹುಲಿಯೂರು ದುರ್ಗ 29 ಲಕ್ಷ ಮತದಾರರಿದ್ದಾರೆ. ಸೊ ಹಾಗಾಗಿ ನಂತರ ಬೇರೆ ಬೇರೆ ತರ ಇಲ್ಲಿ ಆಗ್ತಾ ಇರೋದ್ರಿಂದ ಸೊ ಅದಕ್ಕೋಸ್ಕರ ಹೆಚ್ಚು ಈ ಕ್ಷೇತ್ರಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎರಡು ಗೆಲುವು ಕೂಡ ಬಹಳ ಮುಖ್ಯ. ಇವಾಗ ಬೆಂಗಳೂರು ಗ್ರಾಮಾಂತರದ ಗೆಲುವು ಎಷ್ಟು ಮುಖ್ಯನೋ, ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿರ ಗೆಲುವು ಅಷ್ಟೇ ಮುಖ್ಯ. ನಿಮ್ಮ ಎದುರಾಳಿಗಳು ವಾಮ ಮಾರ್ಗದಲ್ಲೇ ಜಾಸ್ತಿ ಪ್ರಯತ್ನ ಪಡ್ತಾರೆ ಅನ್ನೋದು ಕೂಡ ನಿಮ್ಮ ನಾಯಕರು ಕೂಡ ಹೇಳ್ತಿರುವಂತದ್ದು. ಹೀಗಾದ್ರೆ ನೀವು ನಿಮ್ಮ ಪಕ್ಷದಿಂದ ಏನೆಲ್ಲ ತಂತ್ರಗಾರಿಕೆ ಇದೆ? ಅಕಸ್ಮಾತ್ ಮೋದಿ ಅವರ ರೋಡ್ ಶೋ ಇರ್ಬೋದು ಅಥವಾ ಒಂದಷ್ಟು ಕಾರ್ಯತಂತ್ರಗಳಿದೆ. ಈಗ ಸದ್ಯಕ್ಕೆ ಏನ್ ಮಾಡ್ಕೊಂಡಿದ್ರ ಮೈತ್ರಿ? ಈಗ ವಾಮ ಮಾರ್ಗ ಆದ್ರೆ ಜಲ ಮಾರ್ಗ ಹೋಗ್ಬೇಕು ಅಂದ್ರೆ ಅಷ್ಟೇ. ಮೋದಿ ರೋಡ್ ಶೋ ಏನಾದ್ರು ಇವಾಗ ಅದು ಇನ್ನೂ ಖಾತ್ರಿ ಆಗಿಲ್ಲ, ಅದು ಡೇಟ್ ಫಿಕ್ಸ್ ಆಗಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಶ್ರೀಗಳ ವಿಶ್ಲೇಷಣೆ, ಅವ್ರು ಏನಂತ ಆಶೀರ್ವಾದ ಮಾಡಿದ್ರು ಅಂತ ವಿಶೇಷವಾಗಿ? ಅಲ್ಲ, ನಿಮ್ಗೆ ಒಳ್ಳೇದಾಗ್ಲಿ, ನೀವು ಜಯಶೀಲರಾಗಿ ಬನ್ನಿ ಅನ್ನುವ ಆಶೀರ್ವಾದ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು ಮೈತ್ರಿ ಪಾಲನೆ ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂತದ್ದು. ಎಲ್ಲೊಂದ್ ಕಡೆ ಹಾಸನ ಜಿಲ್ಲೆ ಇರ್ಬೋದು, ಹಾಗೆ ಮಂಡ್ಯ, ಹಾಗೆ ನಿಮ್ದು ಕ್ಷೇತ್ರ ಇರ್ಬೋದು, ಎಲ್ಲೊಂದ್ ಕಡೆ ಪ್ರೀತಮ್ ಗೌಡ್ರ ಅಸಮಾಧಾನ ಪಕ್ಷಕ್ಕೆ ಕೂಡ ಡ್ಯಾಮೇಜ್ ಆಗುತ್ತಾ ಅಂತ ಹಾಸನದಲ್ಲಿ? ಇಲ್ಲ, ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಮಾತಾಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಒಮ್ಮತದಿಂದ ಮಾಡ್ತಾ ಇದ್ದಾರೆ. ಇವಾಗ ಏನಾಗುತ್ತೆ, ಎಲ್ಲ ಪ್ರಾರಂಭದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ. ಸೊ ನಾವು ಎಲೆಕ್ಷನ್ ಹತ್ರ ಬಂದಂಗೆ ಏನಾಗುತ್ತೆ, ಎಲ್ಲ ಯುನೈಟ್ ಆಗ್ಬಿಡ್ತಾರೆ. ಸೊ ಹಾಸನದಲ್ಲೂ ಅಷ್ಟೇ, ಎಲ್ಲಾ ಕಡೆನೂ ಅಷ್ಟೇ. ಎಲ್ಲೆಲ್ಲಿ ಮೈತ್ರಿ ಇದೆ ಅದು ಪ್ರಾರಂಭದಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಎಲ್ಲ ಒಂದಾಗ್ತಾರೆ. ಒಮ್ಮತದಿಂದ ಎಲ್ಲಾ ಕಡೆ 28 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾರೆ. ಬಿಡದಿ ತೋಟದ ಮನೆಗೆ ಏನಾದ್ರು ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಾನು ಹೋಗ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಇವಿಷ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿಯಾದಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.